ನಮಸ್ಕಾರ. ಜೊತೆಲಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ಕೇರ್ಪೇಟೆ ತಾಲೂಕು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ವತಿಯಿಂದ ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ 500ಕ್ಕೂ ಅಧಿಕ ಅಂಕ ಪಡೆದ ಶರಣ ಮಕ್ಕಳಿಗೆ ಹಾಗೂ ಉತ್ತಮ ಸಾಧನೆಗೈದ ಸಾಧಕರಿಗೆ ಸನ್ಮಾನವನ್ನು ಮೇ 26ರಂದು ಕೇರ್ಪೇಟೆ ಪಟ್ಟಣದ ಸುಲೋಚಮ್ಮ ರಾಮದಾಸ್ ಸಭಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಾರೇನಹಳ್ಳಿ ಎಂ ಸುಬ್ರಹ್ಮಣ್ಯ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕ್ರಮ ಆಹ್ವಾನ ಪತ್ರಿಕೆ ಬಿಡುಗಡೆಯೊಂದಿಗೆ ಮಾತನಾಡಿದರು. ಎಸ್ಎಸ್ಎಲ್ಸಿ ಮತ್ತು ಪಿಯುನಲ್ಲಿ 500ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಶರಣರ ಮಕ್ಕಳಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇದೇ ತಿಂಗಳು 26ನೇ ತಾರೀಕು ಮಂಗಳವಾರ ಸುಲೋಚನಮ್ಮ ಪಾರ್ಟಿ ಹಾಗೂ ರಾಮದಾಸ ಹೋಟೆಲ್ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಬೇಬಿ ಬೆಟ್ಟ ರಾಮಲಿಂಗೇಶ್ವರ ಪೀಠಾಧ್ಯಕ್ಷರಾದ ಪ್ರಮುಖ ಪೂಜ್ಯ ಶಿವಬಸವ ಸ್ವಾಮೀಜಿಯವರು ವಹಿಸಿರ್ತಾರೆ. ಇದಕ್ಕೆ ಉದ್ಘಾಟನೆಯನ್ನು ಕ್ಯಾರ್ಪೇಟೆ ತಾಲೂಕಿನ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಚ್ ಡಿ ಮಂಜು ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಉಪನ್ಯಾಸವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಜವಾಬ್ದಾರಿಯನ್ನು ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಶ್ರೀ ಸೋಮಶೇಖರ್ ಅವರು ರಾಜ್ಯಾಧ್ಯಕ್ಷ ಮತ್ತು ಜಿಲ್ಲಾಧಿಕಾರಿ ಕೆಲಸ ಮಾಡಿರ್ತಾರೆ, ಅವರು ಜವಾಬ್ದಾರಿ ವಹಿಸಿರ್ತಾರೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಟಿ ಕೆ ಉದ್ದೇಶ್ರವರು IPS ಅಧಿಕಾರಿಗಳು ಮತ್ತು ಗಂಗಾಧರ ಸ್ವಾಮಿಯವರು ಅಡಿಷನಲ್ SP ಮಂಡ್ಯ ಅವರು ಆಗಮಿಸ್ತಾ ಇದ್ದಾರೆ. ಇದಕ್ಕೆ ಮತ್ತೊಬ್ಬ ಶ್ರೀ ಅರವಿಂದ್ ಅವರು ನಮ್ಮ ತಾಲೂಕಿನ ಸದಸ್ಯರು, ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತು ನಮ್ಮ ಪಾಂಡಿಪುರ ವಿಭಾಗಾಧಿಕಾರಿಗಳು KR ಶ್ರೀನಿವಾಸ್ ಅವರು ಆಗಮಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನರವರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಆರ್ಥಿಕ ಅಧಿಕಾರಿಗಳ ಸಂಘ ಬೆಂಗಳೂರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತೋರ್ವ ಡಾಕ್ಟರ್ ಸಿ ಚ ಯೋಗೀಶ್ವರವರು ಶರಣರು, ಸಾಹಿತಿಗಳು, ಪ್ರಾಂಶುಪಾಲರು, ಹಾಸನ AVK ಕಾಲೇಜು, ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಆಮೇಲೆ ಉದ್ಯಮಿಗಳು DC ಮಂಜು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮಂಡ್ಯದ ಕಾಯಕಯೋಗಿ ಫೌಂಡೇಶನ್ ಜಿಲ್ಲಾಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭಾ M ಶಿವಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮ ಕ್ಯಾರ್ಪೇಟೆ ತಾಲೂಕಿನ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಶ್ರೀಯುತ ಸುಜೇಂದ್ರ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತೋರ್ವ MS ಮಂಜುನಾಥ್ ಅವರು ಕನ್ನಡ ಪರ ಹೋರಾಟಗಾರರು ಯಲಗಟ್ಟೆ ಪಾಂಡವಪುರ, ಇವರು ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಶರಣ ರತ್ನ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಆ ಶರಣ ರತ್ನ ಪ್ರಶಸ್ತಿಗೆ ಆಯ್ಕೆಯಾದ ನಮ್ಮ ತಾಲೂಕಿನ ಶಕ್ತಿಯುತವಾದ ಶರಣರು ಅಂತಂದರೆ ಮೊದಲನೇದು ಶ್ರೀ ಆದ್ರೋ ಮಂಜು ರಾಮಲಿಂಗೇಶ್ವರ ಮಂಜೂರವರು, ಉದ್ಯಮಿಗಳು ಮಧುರು. ಎರಡನೇದಾಗಿ ಡಾಕ್ಟರ್ ಆನಂದ್ ಅವರು, ವೈದ್ಯಾಧಿಕಾರಿಗಳು, ಸೀಳೆರೆ. ಮೂರನೇವರು ಪ್ರಗತಿಪರ ರೈತರು KP ಲಿಂಗಪ್ಪನವರು, ಕಟ್ಟಳ್ಳಿ. ಇನ್ನೊಬ್ಬರು ಡಾಕ್ಟರ್ KS ರಾಜೇಶ್ ಅವರು, ಉದ್ಯಮಿಗಳು ಹಾಗೂ ಸಮಾಜ ಸೇವಕರು, ಕ್ಯಾರ್ಪೇಟೆ. ಇನ್ನೊಬ್ಬರು ಶ್ರೀಮತಿ ವಿಜಯ ಜೈಹಿಂದ್ ನಾಗಣ್ಣ, ಸಂಸ್ಥಾಪಕರು, ಮಾತೃಭೂಮಿ ಉಚಿತ ವೃದ್ಧಾಶ್ರಮ ಕ್ಯಾರ್ಪೇಟೆ. ಇವುಗಳನ್ನ ನಾವು ಶರಣರತ್ನ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಆಗಮಿಸಿದ್ದಾರೆ. ನಾವೆಲ್ಲರೂ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕ್ಯಾರ್ಪೇಟೆ ತಾಲೂಕಿನ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಏನು ಶರಣ ಬಂಧುಗಳು ಅಂತ ನಾವು ಅಂದ್ಕೊಂಡಿದ್ದೀವಿ, ಅವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಳ್ಬೇಕು ಅಂತ ನಮ್ಮ ಕ್ಯಾರ್ಪೇಟೆ ತಾಲೂಕಿನ ಎಲ್ಲ ಜನಾಂಗದ, ಎಲ್ಲ ಪಂಗಡದ, ಎಲ್ಲ ಜಾತಿಯ ಶರಣ ಬಂಧುಗಳಲ್ಲಿ ನಾನು ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ರಿಗೂ